ಮುತ್ತೂರಮ್ಮ ದೇವಸ್ಥಾನಕ್ಕೆ ತಾವು ಕಾಣಿಕೆ ಕೊಡಬೇಕು ಅಂತ ಅಂದ್ರೆ ನಮ್ಮ ಮುತ್ತೂರಮ್ಮ ದೇವಸ್ಥಾನದ ಗುರುಬಾಂಧವರು ಸಹ ಪುಟ್ಟಿಗಯ್ಯ ಸರ್ ಶುಭ ಹಾರೈಸಿ ಅಲ್ಲಿ ಮಾತನಾಡಬೇಕು ಅಂತ ಹೇಳ್ಕೊಡ್ತೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅರಕೆರೆಯಲ್ಲಿ ಸರ್ವೋದಯ ಅಲಯನ್ಸ್ ಯಾವ ಶುರು ಮಾಡ್ತಾ ಇದ್ದು ಶ್ರದ್ಧೆ ಮಾಡೋದಲ್ಲೇ ಇದೆ. ಯಾವಾಗ ಸುಮ್ಮನೆ ಸುಖವಾಗಿ ನಮ್ಮ ಚೆನ್ನೈಗೌಡ ನಮ್ಮ ಶಿಷ್ಯ ಅವತ್ತೇ ಒಬ್ಬ ನಮ್ಗೆ ಇನ್ನೊಬ್ಬ ರಾಮಣ್ಣ ಅಂತಿದ್ದ ನಿಮ್ಮೂರ್ನವ್ರೆ ಶ್ರೀರಾಮಣ್ಣ ಅಂತ ಇವರಿಬ್ರು ಹೊಸದಾಗಿ ಕಾಲೇಜ್ ಪ್ರಾರಂಭ ಆಗಿತ್ತು. ಸರಿ, ಹಾಗೆಲ್ಲ ಮಕ್ಕಳು ಗ್ರಾಮಾಂತರ ಪ್ರದೇಶದಿಂದ ಬಂದಿರೋರು, ಅವ್ರಿಗೆ ವ್ಯವಹಾರಿಕವಾದ ಏನು ಗೊತ್ತಿರ್ಲಿಲ್ಲ. ನಮ್ಮ ಮಾದೇಗೌಡರು ಸಾಮಾನ್ಯವಾಗಿ ಅಲ್ಲಿ ಬಂದಾಗ ಏನ್ ಹೇಳೋರು ಅಂದ್ರೆ ಪಾಠನ ಮಾಡೋರಂತೆ. ಫಸ್ಟ್ ಒಂದು 10 ನಿಮಿಷ ಪಾಠ ಮಾಡ್ಬೇಡಿ, ಅವ್ರನ್ನ ಹೆಂಗಿರ್ಬೇಕು, ಹೆಂಗ್ ಬರ್ಬೇಕು, ಬೆಳಿಗ್ಗೆ ಎದ್ದು ಹಲ್ಲುಜ್ಬೇಕು, ತಲೆ ಬಾಚ್ಬೇಕು, ಚೆನ್ನಾಗಿರೋ ಬಟ್ಟೆನ ಒಗ್ದಾಕ ಬರ್ಬೇಕು, ಇವನ್ನೆಲ್ಲ ಫಸ್ಟ್ ಅವ್ರಿಗೆ ಹೇಳ್ಕೊಟ್ಟು ತಿದ್ದಬೇಕು ನೀವು. ಆಮೇಲೆ ಪಾಠ ಮಾಡೋದು. ಪಾಠ ಮಾಡೇ ಮಾಡ್ತೀರಿ ನನಗೆ ಗೊತ್ತು. ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬದುಕಿ ಕಲಿಸ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಡೋದು. ಆ ದಿಶೆನಲ್ಲಿ ಪಾಪ ಏನೋ ಹಳ್ಳಿಗಾಡಿಂದ ಬರೋರು 3:30 ತನಕ ಕ್ಲಾಸ್ ಮಾಡಿದ್ರೆ ಸುಸ್ತಾಗೆಲ್ಲ ಮುಖ ಸಪ್ತಿರೋರು. ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಚೆನ್ನೈಗೌಡನೂ ರಾಮಣ್ಣನೂ ಅವ್ರೆಲ್ಲರೂ ನಗ್ಸಿ ಬಹಳ ಖುಷಿ ಪಡಿಸೋರು. ಆಗ ನಮ್ಮ ಕಾಲೇಜಿನಲ್ಲಿ ಏನೇ ಕಾರ್ಯಕ್ರಮ ನಡೆದ್ರು ಚೆನ್ನೈಗೌಡಂದು ರಾಮಣ್ಣಂದು ಏನಾದ್ರು ಒಂದು ಪಾತ್ರ ಇದ್ದೇ ಇರೋದು ಅವತ್ತಿದ್ದರು. ಹಾಗೆ ಕಲೆ ಯಾರ್ದು ಸೊತ್ತಲ್ಲ, ಅದು ಎಲ್ಲಿದ್ರು ಹೊರ ಬರುತ್ತೆ. ಈ ಚೆನ್ನೈಗೌಡ ಒಬ್ಬರೇ ಅಲ್ಲ, ನಾನು ಸಾಮಾನ್ಯವಾಗಿ ಅರಕೆರೆಯಲ್ಲಿ ತುಂಬಾ ಕಲಾವಿದರ ದಂಡೆ ಇದೆ. ಕಲೆಗೆ ಹೆಸರಾಗಿರ್ತಕ್ಕಂಥದ್ದು ಈ ಅರಕೆರೆ ಗ್ರಾಮ. ಈ ಚೆನ್ನೈಗೌಡರ ಜೊತೆಗೆ ಇವರೊಬ್ಬರವರ ಸಿದ್ದೇಗೌಡ ಅಂತೇಳಿ ಎಲ್ಲ ದೈತ್ಯ ಪಾತ್ರಗಳು ಇವ್ರದ್ದೇ ಇರ್ಲಿ. ನಿರ್ದೇಶಕರು ಇವನೇ, ದುರ್ಯೋಧನ, ನಾಥಕನೇ ಇವರೇ. ಇಲ್ಲೇ ಫೋಟೋ. ಕಲೆಯನ್ನ ಬೆಳೆಸೋದ್ರ ಜೊತೆಗೆ ಸೇವಾ ಮನೋಭಾವನೆಯನ್ನು ಸಹ ಇದ್ದಾಗ ಒಳ್ಳೇದಾಗುತ್ತೆ. ಈಗ ಇಲ್ಲಿ ನಿಮ್ಮ ಈ ಸೇವಾ ಮನೋಭಾವನೆ ನಮ್ಮ ಗೌರ್ನರ್ ಹೇಳುವಾಗ ಮತ್ತೆ ಹನುಮಂತಣ್ಣ ಹೇಳಿದಾಗ ಒಂದು ವಿಷಯ ಜ್ಞಾಪಕ. ನಿಮ್ ಉಳಿತಾಯದಲ್ಲಿ ತಿಂಗಳಿಗೆ ₹100 ಒಂದ್ ಕಡೆ ಇಟ್ಬಿಟ್ರು ಒಂದ್ ₹1,200 ಆಯ್ತು. ಆ ₹1,200 ಸೇವೆ ಮಾಡಿದ್ರೆ ಪ್ರತಿ ಮೆಂಬರು ಅಷ್ಟು ಮಾಡಿದ್ರೆ ಬೇಕಾದಷ್ಟು ಅಂತ, ಅದು ಸತ್ಯ. ಅದರ ಜೊತೆಗೆ ಉಳ್ಳವರು ಬೇಕಾದಷ್ಟು ಜನ ಇರ್ತಾರೆ. ಅವ್ರನ್ನ ನೀವು ಮನವೊಲಿಸಿದ್ರೆ ಕೊಡ್ತಾರೆ. ನೀವು ಕೊಟ್ಟಂತ ಹಣನ ಸದುಪಯೋಗ ಪಡಿಸ್ತಾರೆ, ಇವರು ಒಳ್ಳೆ ಕೆಲಸಕ್ಕೆ ಬಳಸ್ತಾರೆ ಅನ್ನೋದು ಅವ್ರ ಕಾನ್ಫಿಡೆನ್ಸ್ ಬಂದ್ರೆ ದುಡ್ಡಿಗೆ ಇವತ್ತು ಕೊಡ್ತಾನೆ ಇಲ್ಲ. ಸಾರ್ವಜನಿಕ ಕೆಲಸನ ಮಾಡುವ ವ್ಯಕ್ತಿ ಯಾರು ಮುಂದಿರ್ತಾರೋ ಅವ್ರ ಕೈ ಶುದ್ಧವಾಗಿತ್ತು ಅಂದ್ರೆ ದುಡ್ಡಿಗೆ ಎಲ್ಲೂ ಕೊರತೆ ಆಗಲ್ಲ. ನೀವು ಯಾವ ಪ್ರಾಜೆಕ್ಟ್ ಅನ್ಕೊಳ್ಳಿ, ಹಂಗ ಹಣ ಬಂದೇ ಬರುತ್ತೆ. ಆ ರೀತಿ ಸಾರ್ವಜನಿಕ ಕೆಲಸಗಳನ್ನ ನಮ್ಮ ಕಿಶೋರ್ ಮತ್ತು ತಂಡ ಮಾಡಿ ಕಳೆದ 2-3 ವರ್ಷನೂ ಹೆಸರನ್ನ ಚೆನ್ನಾಗಿ ಮಾಡಿದೀವಿ. ನಮ್ಮ ಅರಕೆರೆ ಅಂತ ಹೇಳಿದ್ರೆ ಒಳ್ಳೆ ಹೆಸರಿರ್ತಕ್ಕಂಥ ಅಲಯನ್ಸ್ ಸಂಸ್ಥೆ ಇರೋದ್ರಿಂದ ಸರ್ವೋದಯ ಇದನ್ನ ಮುಂದೆನೂ ಸಹ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಮುಂದುವರಿಸಿ, ಮತ್ತೆ ಮೆಂಬರ್ಸ್ ಗಳಲ್ಲಿ ಸಾಕಷ್ಟು ಜನ ಪ್ರತಿ ಮೀಟಿಂಗ್ ಗಳಿಗೂ ಬಂದು ಏನ್ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಎಲ್ಲರೂ ಅವ್ರವ್ರ ಗೊತ್ತಿರೋ ಸಹಕಾರ ಕೊಟ್ರೆ ಬೇಕಾದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೋದು. ಇದ್ರ ಅಗತ್ಯವನ್ನ ನಾವು ಮನಗಂಡು ಮುಂದುವರ್ಸ್ಕೊಂಡು ಹೋಗಿ ದೇವರು ಒಳ್ಳೇದ್ ಮಾಡ್ಲಿ ಅಂತೇಳಿ ಶುಭ ಕೊಡ್ತೀವಿ.